ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗಾಗಲೇ ಗೊತ್ತಾಗಿರುತ್ತೆ. ಎಸ್, ಇವತ್ತು ಯೂಟ್ಯೂಬಿಗೆ ವಿಡಿಯೋಸ್ನ ಮಾಡ್ಕೊಳ್ಳೋದು ನಾನು ನಮ್ಮನೇಲಿ ಯಾವ ಥರ ಮಾಡ್ಕೊಳ್ತೀನಿ. ಸೊ ವಿಡಿಯೋ ಶೂಟ್ನ ನಾನೇ ಮಾಡ್ಕೊಳ್ಳೋದು ಒಬ್ಬಳೇ ಇರೋದ್ರಿಂದ. ಸೊ ಹೇಗೆ ಮಾಡ್ಕೊಳ್ತೀನಿ, ಇಡೀ ಮನೆ ತುಂಬ ಟ್ರೈಪಾಡ್ ಇಟ್ಕೊಂಡು ಓಡಾಡ್ತಾನೆ ಇರ್ತೀನಿ. ಯಾವ ಆ್ಯಂಗಲಲ್ಲಿ ಇಟ್ಕೊಂಡು ಯಾವ ವಿಡಿಯೋ ಶೂಟ್ನ ಮಾಡ್ಕೊಳ್ತೀನಿ. ಸೊ ಏನೆಲ್ಲ ಎಕ್ವಿಪ್ಮೆಂಟ್ಸ್ನ ನಾನು ವಿಡಿಯೋ ಶೂಟಿಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಫೋನಿಂದ ನಾನು ವಿಡಿಯೋ ಶೂಟ್ನ ಮಾಡ್ತಾ ಇದ್ದೀನಿ ಅಂತ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ 10 ನಿಮಿಷ ತೋರಿಸೋ ವಿಡಿಯೋ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ, ಮತ್ತು ಹೇಗೆಲ್ಲ ನಾವು ರೆಡಿಯಾಗಿ ಓಡಾಡಬೇಕು, ಆಮೇಲೆ ಯಾವ ಆ್ಯಂಗಲಲ್ಲಿ ಇಟ್ಕೊಂಡು ವಿಡಿಯೋ ಶೂಟ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮತ್ತು ಅದು ಬಂದಿದೆಯಾ ಅಂತ ಎಷ್ಟು ಸತಿ ಚೆಕ್ ಮಾಡ್ಕೊಳ್ಬೇಕು. ಇದೊಂದಷ್ಟು ಪ್ರೋಸೆಸ್ ಇರುತ್ತೆ. ವಿಡಿಯೋ ಶೂಟ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ದಾಗ ನನಗೆ ನಿಜವಾಗ್ಲೂ ಝೀರೋ ಮೈಂಡು, ನನಗೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ. ಮಾಡಬೇಕು ಅಂತ ಅನ್ನಿಸ್ತು. ನಾನು ಯಾವುದೇ ರೀತಿಯ ಹೋಗಿ ಟ್ರೈನಿಂಗ್ ಎಲ್ಲ ತೊಗೊಳ್ಳಿಲ್ಲ, ಏನಿಲ್ಲ. ಯೂಟ್ಯೂಬಲ್ಲಿ ಬರೋ ಅಂಥ ವೀಡಿಯೋಸ್ನ ನೋಡಿಕೊಂಡು ಸೊ ಯೂಟ್ಯೂಬಿಗೆ ನಾನು ಯಾವ ಥರ ಮಾಡೋದು, ಯಾವ ಥರ ಎಡಿಟ್ ಮಾಡೋದು ಅನ್ನೋದನ್ನ ಮಿನಿಮಮ್ 1 ತಿಂಗಳು ಪ್ರಾಕ್ಟೀಸ್ ಮಾಡಿ ಅದನ್ನೆಲ್ಲ ನೋಡಿಕೊಂಡು ಥಂಬ್ನೇಲ್ ಮಾಡೋದು ಹೇಗೆ, ಸೊ ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು ಹೇಗೆ, ವಿಡಿಯೋ ಎಡಿಟ್ ಮಾಡೋದು ಹೇಗೆ, ಅದೊಂದಷ್ಟು ಪ್ರೋಸೆಸ್ನ ನಾನು 1 ತಿಂಗಳು ತನಕ ಕಲ್ತ್ಕೊಂಡೆ. ಆಮೇಲೆ ಅದನ್ನು ಡೈಲಿ ನೋಡೋದು, ಎಲ್ಲ ಮನೆ ಕೆಲಸ ಮುಗಿಸೋದು, ಆಮೇಲೆ ಟೈಮ್ ಸಿಕ್ಕಾಗೆಲ್ಲ ನಾನು ಜಾಸ್ತಿ ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಬೇರೆಯವರೆಲ್ಲ ಯಾವ ಥರ ವಿಡಿಯೋಸ್ನ ಮಾಡ್ತಿದ್ದಾರೆ, ಯಾವ ಥರ ಕಂಟೆಂಟ್ ಕೊಡ್ತಿದ್ದಾರೆ ಅದ್ರದ್ದೊಂದಷ್ಟು ವಿಡಿಯೋಸು ಎಲ್ಲ ನಾನು ಜಾಸ್ತಿ ನೋಡ್ತಾ ಇದ್ದೆ. ನನಗೆ ತುಂಬ ದಿನದಿಂದ ಆಸೆ ಆಯಿತು ಮಾಡಬೇಕು ಅಂತ. ಬಟ್ ಟೈಮ್ ಸಿಗ್ತಾ ಇರಲಿಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋದು, ಮನೆ ಕೆಲಸ. ಸೊ ಹಾಗಾಗಿ ಇದು ಅಂತ ಅನ್ನಿಸ್ತು ನನಗೆ, ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ಹಾಗಾಗಿ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಮೊದಲನೇ ಫೋನ್. ಸೊ ಇದೇ ನನ್ನ ಫೋನು. ನಾನು ಸುಮಾರು ಒಂದು 150ಕ್ಕಿಂತ ಜಾಸ್ತಿ ವಿಡಿಯೋಸ್ನ ಈ ಫೋನಿಂದಲೇ ನಾನು ಮಾಡಿದ್ದೀನಿ. ಇದು ನನ್ನ ರೆಡ್ಮಿ ಫೋನು. ಸೊ ಇದರಿಂದನೇ ನಾನು ಆ್ಯಕ್ಚುಲಿ 1000 ಸಬ್ಸ್ಕ್ರೈಬರು ಮತ್ತು 4000 ಅವರ್ ಇದು ಟೈಮ್ ಕ್ರಾಸ್ ಆಗೋ ತನಕನೂ, ಮಾನಿಟೈಸೇಷನ್ ಆನ್ ಆಗೋ ತನಕನೂ ಇದೇ ಫೋನಿಂದ ನಾನು ವೀಡಿಯೋಸ್ನ ಮಾಡ್ತಾಯಿದ್ದೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇದು ಅಷ್ಟೇ, ಕ್ಲಾರಿಟಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಮೊದಲು ತೊಗೊಂಡಿದ್ದು, ಸೊ ನನಗೆ ಮಾಡಬೇಕು ಅಂತ ತೊಗೊಂಡಿದ್ದು ಎಕ್ವಿಪ್ಮೆಂಟ್ ಅಂದರೆ ಸೊ ಇದು ಮೈಕು ಮತ್ತು ಇದೊಂದು ಅಡ್ಯಾಪ್ಟ್ರು. ಸೊ ಇದೆರಡನ್ನು ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತೊಗೊಂಡಿದ್ದು. ಆಮೇಲೆ ಇದೊಂದು ಸೆಲ್ಫಿ ಸ್ಟಿಕ್ಕು. ಸೊ ಇದು ಇವಾಗ ಹಾಳಾಗ್ಬಿಟ್ಟಿದೆ. ಮೈಕು ಬೇಕೇ ಬೇಕು, ಯಾಕೆ ಅಂದರೆ ಮೈಕ್ ಇದ್ದರೆ ನಾವು ಮಾತಾಡೋ ವಾಯ್ಸು ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇಲ್ದಂಗೆ ಕ್ಲಾರಿಟಿಯಾಗಿ ಕೇಳಿಸುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾನು ಒಂದು 2-3 ವೀಡಿಯೋಸ್ನ ಹಾಗೆ ಮಾಡ್ತಾಯಿದ್ದೆ. ಆಮೇಲೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು, ನೀನು ಮೈಕ್ ತಗೋ, ಆಮೇಲೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇದನ್ನೆಲ್ಲ ವೀಡಿಯೋಸು ಅಂತ ಹೇಳಿದ್ರು. ಸ್ಟಾರ್ಟಿಂಗು ಫಸ್ಟು ನನ್ನ ಲಾಗ್ನ ಮಾಡಿದಾಗ ನಿಜವಾಗ್ಲೂ ನಾನು ಇವಾಗ ಆ ಲಾಗ್ ನೋಡಿದ್ರೂ ನನಗೇನೆ ಒಂಥರ ನಗು ಬರುತ್ತೆ. ಅಷ್ಟು ಒಂಥರ ಭಯ ಪಡ್ತಾ ಇದ್ದೆ ಕ್ಯಾಮ್ರಾ ಮುಂದೆ ಬಂದಾಗ. ಸೊ ಸಿಕ್ಕಾಪಟ್ಟೆ ಭಯ ಪಡ್ತಾ ಇದ್ದೆ. ಈಗ ಓಕೆ ಅಂತ ಅನಿಸುತ್ತೆ. ಮೈಕು ಬೇಕೇ ಬೇಕು. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಮೈಕು ಮತ್ತು ಒಂದು ಸೆಲ್ಫಿ ಸ್ಟಿಕ್ ಆದರೂ ನಮಗೆ ಬೇಕೇ ಬೇಕು. ಆಮೇಲೆ ನಾನು ಒಂದು ಟ್ರೈಪಾಡ್ ತೊಗೊಂಡೆ. ಸೊ ಇದು ನಾನು ಯಾವ್ಯಾವ ತೋರಿಸ್ತಾ ಇದ್ದೀನಿ ಇದೆಲ್ಲದೂ ಆನ್ಲೈನಲ್ಲೇ ತೊಗೊಂಡಿದ್ದು. ಇದು 4 ಫೀಟ್ ಇದೆ. ಸೊ ಇದೊಂದು ಸೆಲ್ಫಿ ಸ್ಟಿಕ್ನ ತೊಗೊಂಡೆ, ಇದು ಟ್ರೈಪಾಡ್ನ ತೊಗೊಂಡೆ. ಇದನ್ನು ಕೂಡ ನಾನು ಆನ್ಲೈನಲ್ಲೇ ಬುಕ್ ಮಾಡಿ ತೊಗೊಂಡಿದ್ದು. ಸೊ ಇದು ಇಷ್ಟುದ್ದ ಇದೆ. ಆಮೇಲೆ ನನಗೆ ಇವಾಗ ನಾನು ಕಿಚನಲ್ಲೆಲ್ಲ ಶೂಟ್ ಮಾಡುವಾಗ, ಆಚೆ ಇದ್ದಾಗ ಸನ್ಲೈಟ್ ಇದ್ದಾಗ ನನಗೇನು ಲೈಟಿಂಗ್ಸ್ದು ಏನೋ ಪ್ರಾಬ್ಲಮ್ ಇರಲ್ಲ. ಕಿಚನಲ್ಲಿ ಮಾಡುವಾಗ ಮತ್ತು ಬೆಡ್ರೂಮಲ್ಲಿ ನಾನು ಏನಾದರೂ ಬೇರೆದೆಲ್ಲ ಶೂಟಿಂಗ್ ಮಾಡ್ಕೊಳ್ಳುವಾಗ ನನಗೆ ಇದ್ರದ್ದು ಒಂದು ರಿಂಗ್ ಲೈಟ್ ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಈಗ ರೀಸೆಂಟಾಗಿ ಇದೊಂದು ರಿಂಗ್ ಲೈಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಇದು ತುಂಬಾ ಚೆನ್ನಾಗಿದೆ. ಅಂದರೆ ತುಂಬ ಲೆಂತಿ ಆಗಿದೆ. ಇದು ಮೋಸ್ಟ್ಲಿ 7 ಫೀಟ್ ಅನಿಸುತ್ತೆ. 7 ಫೀಟ್ ಹೈಟ್ ಇದೆ. ಈ ಥರ ಇದನ್ನು ಎಷ್ಟು ಬೇಕಂದ್ರೂ ತೊಗೋಬೋದು. 7 to 8 ಫೀಟ್ ಇರಬೇಕು. ನಿಜವಾಗ್ಲೂ ತುಂಬ ದೊಡ್ಡ ಸೈಜು, ಬಿಗ್ ಸೈಜು. ನಾನು ಇದನ್ನು ಕೂಡ ಅಮೆಝಾನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಸೊ ಇದ್ರದ್ದೆಲ್ಲ
ಲಿಂಕ್ನು ನಿಮ್ಗೆ ಏನಾದರೂ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೋದು. ಇದು ಚಾರ್ಜಬಲ್ ಅಲ್ಲ, ಇದು ವಿತ್ ಕರೆಂಟ್ದು. ಸೊ ಇದಕ್ಕೆ ಅಡಾಪ್ಟರ್ ಕೂಡ ಕೊಟ್ಟಿದ್ದಾರೆ ಅವರೇನೆ. ಇಲ್ಲಿಗೆ ನಾವು ಫೋನು ಕ್ಯಾಮ್ರಾ ಯಾವ್ದಾದ್ರು ಫಿಕ್ಸ್ ಮಾಡಿ ಆಮೇಲೆ ನಾವು ಈ ರಿಂಗ್ ಲೈಟ್ನ ಯೂಸ್ ಮಾಡ್ಕೊಳ್ಬೋದು. ಇದು ಈ ರಿಂಗ್ ಲೈಟ್ನ ಯೂಸ್ ಮಾಡಿದಾಗ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮತ್ತೆ ನಾವು ಕಿಚನಲ್ಲೆಲ್ಲ ಶೂಟ್ ಮಾಡುವಾಗ ಅಷ್ಟೊಂದು ಲೈಟ್ಸ್ ಎಲ್ಲ ಇಲ್ಲ ಅಂದಾಗ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಇದೊಂದು ರಿಂಗ್ ಲೈಟ್ನ ತಗೊಂಡಿದ್ದೀನಿ. ನೆಕ್ಸ್ಟು ಈಗ ನನಗೆ ಇದಕ್ಕೆ ಯೂಟ್ಯೂಬ್ಗೆ ಅಂತಲೇ ಇನ್ವೆಸ್ಟ್ ಮಾಡಿರೋದು ಅಂದರೆ, ಈಗ ನಾನು ಯಾವಾಗಲೂ ನಾನು ಶೂಟ್ ಮಾಡ್ಕೊಳ್ಳುವಾಗೆಲ್ಲ ಫೋನ್ ಬರ್ತಾ ಇತ್ತು. ಆಮೇಲೆ ಮಕ್ಕಳು ತುಂಬ ಮೊಬೈಲ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ನನ್ನ ಮೊಬೈಲು ವಿಡಿಯೋ ಮಾಡೋದು, ಎಡಿಟ್ ಮಾಡೋದು ಅದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ನಾನು ಒಂದು ಐಫೋನ್ನ ತಗೊಂಡೆ. ಸೊ ಈಗ ನಾನು ಈ ಐಫೋನಿಂದನೇ ನನ್ನ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಳ್ತೀನಿ. ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಎಡಿಟಿಂಗ್ ಎಲ್ಲ ಇದರಲ್ಲೇ ಮಾಡ್ಕೊಳ್ತೀನಿ. ಇದನ್ನು ಮಾತ್ರ ನಾನು ಇದಕ್ಕೆ ಯೂಟ್ಯೂಬಿಗೆ ಅಂತಲೇ ಇಟ್ಬಿಟ್ಟಿದ್ದೀನಿ. ಬೇರೆ ಏನು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅದನ್ನೆಲ್ಲ ಈ ಫೋನಲ್ಲಿ ಯೂಸ್ ಮಾಡೋದಿಲ್ಲ. ಇದು ಓನ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಮತ್ತು ಎಡಿಟಿಂಗ್ ಮಾಡೋದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಈ ಐಫೋನಿಂದ ಇದನ್ನು ಶೂಟ್ ಮಾಡ್ಕೊಳ್ತೀನಿ. ಕ್ಯಾಮ್ರಾ ತೊಗೋಬೇಕು ಅಂತ ಇಷ್ಟ ಇದೆ, ಬಟ್ ತೊಗೋತೀನೋ ಎಲ್ಲೋ ಗೊತ್ತಿಲ್ಲ. ಈಗ ನಾನು ಆ್ಯಕ್ಚುಲಿ ಇದನ್ನು ತೊಗೊಳಕ್ಕೆ ಮುಂಚೆ ಗೋಪ್ರೋ ನೋಡಿದ್ದೆ ತೊಗೊಳ್ಳೋಣ ಅಂತ. ಬಟ್ ಅದರಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಮತ್ತು ನಾವು ಆಚೆ ಎಲ್ಲರೂ ಹೋದಾಗ ಇನ್ನೂ ನಂಗೆ ಅಷ್ಟೊಂದೆಲ್ಲ ಐಡಿಯಾ ಇರಲಿಲ್ಲ. ಯಾವ ಥರ ಎಡಿಟ್ ಮಾಡೋದು ಅಂತ ನಂಗೆ ಗೊತ್ತಿರಲಿಲ್ಲ. ಫೋನಲ್ಲಿ ಆದರೆ ನನಗೆ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗ್ತಿತ್ತು ಅಂತ. ಸೊ ನಾನು ಇದಿಷ್ಟು ಎಕ್ವಿಪ್ಮೆಂಟ್ನ ನಾನು ನನ್ನ ಯೂಟ್ಯೂಬ್ಗೋಸ್ಕರ ಇನ್ವೆಸ್ಟ್ ಮಾಡಿರೋದು, ನಾನು ತಗೊಂಡಿರೋದು. ಈಗ ನಾನು ಜಸ್ಟು ಇದರಲ್ಲಿ ಯಾವ ಥರ ಶೂಟ್ ಮಾಡ್ಕೊಳ್ತೀನಿ ಪ್ರಿಪ್ರೇಷನ್ನು ಅಂತ ತೋರಿಸ್ತೀನಿ. ಇದು ನನ್ನ ಓಲ್ಡ್ ಫೋನು. ಇದರಲ್ಲೇ ನಾನು ತುಂಬ ವೀಡಿಯೋಸ್ನ ಮಾಡಿಬಿಟ್ಟಿದ್ದೀನಿ. ಇದು ನಾನು ಇವಾಗ ಮಾಡ್ತಾ ಇರೋದು ಶಾರ್ಟ್ಸಿಗೆ. ಅಕಸ್ಮಾತ್ ನಾವೇನಾದ್ರು ಶಾರ್ಟ್ಸ್ ಎಲ್ಲ ಮಾಡ್ತೀವಿ, ಮಿನಿ ಲಾಗ್ಸ್ ಮಾಡ್ತೀವಲ್ವ, ಆವಾಗ ಈ ಡೈರೆಕ್ಷನಲ್ಲಿ ಇಟ್ಕೊಂಡು ನಾವು ಫೋನ್ನ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ. ಇದು ಫ್ರಂಟ್ ಕ್ಯಾಮ್ರಾ. ನಮಗೆ ಬ್ಯಾಕ್ ಏನಾದ್ರು ಬೇಕು ಅಂದಾಗ ಹಿಂದೆ ಈ ಥರ ಬ್ಯಾಕ್ ಕ್ಯಾಮ್ರಾನ ಇಟ್ಕೊಂಡು ಶೂಟ್ ಮಾಡ್ಕೊಳ್ತೀನಿ. ಇದು ನಮ್ಗೆ ಫ್ರಂಟ್ ಬೇಕು ಅಂದಾಗ ಈ ಥರ ಫ್ರಂಟ್ ಕ್ಯಾಮ್ರಾನ ಇಟ್ಕೊಂಡು ಆ ಫ್ರಂಟ್ ಕ್ಯಾಮ್ರಾ ಮುಂದೆ ಮಾತಾಡೋದು. ಆಮೇಲೆ ಡಿಸ್ಟೆನ್ಸ್ ಅಷ್ಟೇ, ನಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅದನ್ನು ನೋಡಿಕೊಂಡು ಮಾತಾಡ್ತೀನಿ. ಆಮೇಲೆ ಮೇಯ್ನ್ ಥಿಂಗ್ ಏನಪ್ಪ ಅಂದರೆ, ನಮಗೆ ಕ್ಯಾಮ್ರಾಗೆ ಯಾವುದೇ ಇದಾಗ್ಲೂ ಮೈಕ್ ಇದ್ರೆ ಬೆಸ್ಟು. ಮೈಕ್ ಇದ್ರೆ ನಮಗೆ ಕ್ಲಾರಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಲೈಟಿಂಗ್ ಏನಾದ್ರು ಬೇಕು ಅಂದರೆ ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ಸೊ ಶಾರ್ಟ್ಸ್ ಎಲ್ಲ ನಾವು ಶಾರ್ಟ್ಸ್ ಎಲ್ಲ ತಗೊಳ್ತೀವಿ ಅಂದಾಗ ಫೋನ್ನ ನಾವು ಈ ಥರ ಈ ಶೇಪಲ್ಲಿ ಇಟ್ಕೊಂಡು ತಗೊಳ್ತೀವಿ. ನಾವು ಈ ಸೆಲ್ಫಿ ಎಲ್ಲ ಇಟ್ಕೊಳ್ತೀವಲ್ವ, ಆ ಥರ ಇರಬೇಕು. ನಮ್ಮ ಯೂಟ್ಯೂಬಿಗಾದರೆ ಯೂಟ್ಯೂಬ್ ಆ್ಯಂಗಲಲ್ಲಿ ಯೂಟ್ಯೂಬ್ಗೆ ವಿಡಿಯೋಸ್ ಮಾಡ್ತಿದ್ದೀವಿ ಅಂದಾಗ ನಾವು ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲೇ ನಾವು ವಿಡಿಯೋಸ್ನ ಮಾಡಬೇಕಾಗತ್ತೆ. ಸೊ ಇದು ಫ್ರಂಟ್ ಬೇಕು ಅಂದರೆ ನಾವು ಫ್ರಂಟ್ ಕ್ಯಾಮ್ರಾನ ಮಾತಾಡ್ತಿದ್ದೀನಿ. ಈಗ ಬ್ಯಾಕ್ ಕ್ಯಾಮ್ರಾ ಬೇಕು ಅಂದರೆ ಇವಾಗ ಹಿಂದೆ ಆ ಕಡೆ ಏನಾದರೂ ಕೆಲಸ ಮಾಡ್ತಾ ಇರುವಾಗ ಸೊ ನೀವು ನೋಡ್ಬೋದು, ನಾನಿಲ್ಲಿ ಸೆಟ್ ಮಾಡಿ ಎಲ್ಲ ಫುಲ್ಲು ಸೆಟ್ ಮಾಡ್ಕೊಳ್ತೀನಿ. ಈ ಥರ ನಾನು ಎಲ್ಲಿ ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನ ಸೆಟ್ ಮಾಡಿಕೊಂಡು ವಿಡಿಯೋನ ಈ ಥರ ಆನ್ ಮಾಡಿ, ಸೊ ಈ ಥರ ಆನ್ ಮಾಡಿಕೊಂಡು ಇವಾಗ ನಾನು ಕಾಣಿಸ್ತಾ ಇದ್ದೀನಾ. ಸೊ ಈ ಥರ ನಾವೇನಾದರೂ ಮಾತಾಡ್ಬೋದು, ಇಲ್ಲ ನಾವೇನಾದರೂ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ, ನಾವೇನಾದರೂ ಈ ಡ್ರೆಸ್ಸಸ್ಸು ಸ್ಯಾರೀಸು ಎಲ್ಲ ತೋರಿಸ್ತಾ ಇರ್ತೀವಲ್ವ, ಅಂಥ ಟೈಮಲ್ಲಿ ಈ ಥರ ಆನ್ ಮಾಡಿಟ್ಟು ಮಾಡ್ಕೊಳ್ತೀವಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಯಾರಾದರೂ ನಮಗೆ ವಿಡಿಯೋಸ್ ಮಾಡೋರು ಇದ್ದರೆ ಓಕೆ, ಏನು ಪ್ರಾಬ್ಲಮ್ ಇರಲ್ಲ, ಡೈಲಿ ಅವರು ಇರ್ತಾರೆ, ಅವ್ರು ಮಾಡ್ಬೋದು. ಸೊ ನಾವೇ ವಿಡಿಯೋನ ಎಡಿಟ್ ಮಾಡೋದು ನಾವೇ ವಿಡಿಯೋ ಮಾಡ್ಕೊಳ್ಬೇಕು. ಯಾರು ನಮ್ಗೆ ಮನೇಲಿ ಸಪೋರ್ಟ್ ಇಲ್ಲ, ಸೊ ಮಾಡೋರು ಯಾರು ಇಲ್ಲ ಅನ್ನೋ ಟೈಮಲ್ಲಿ ಈ ಥರದ್ದೆಲ್ಲ ನಾವು ಒಂದಷ್ಟು ಸರ್ಕಸ್ನ ಮಾಡಬೇಕಾಗತ್ತೆ. ಸೊ ಈ ಥರ ವಿಡಿಯೋಸು ಇದು ಈ ಥರ ರೆಕ್ಟ್ಯಾಂಗಲಲ್ಲಿ ಮಾಡಿದ್ರೆ ಇದು ಯೂಟ್ಯೂಬ್ ವಿಡಿಯೋಸು ರೆಕ್ಟ್ಯಾಂಗಲಲ್ಲಿ ಮಾಡಬೇಕು. ಶಾರ್ಟ್ಸ್ ಎಲ್ಲ ಮಾಡೋದರೆ ಈ ಥರ ಮಾಮೂಲಿ ಶಾರ್ಟ್ಸ್ ಮಾಡ್ತೀವಿ ಅಂದರೆ ಈ ಥರ ನಾವು ಶಾರ್ಟ್ಸ್ ಎಲ್ಲ ಮಾಡ್ಕೊಳ್ತೀವಿ. ಇದು ವಿಡಿಯೋ ಬಗ್ಗೆ ಆಯಿತು. ಈಗ ಕಿಚನಲ್ಲಿ ವಿಡಿಯೋಸ್ನ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಸೊ ಅರ್ಲಿ ಮಾರ್ನಿಂಗು ನಾವು ಹೇಗಿರ್ತೀವಿ ಹಾಗೇನೆ ಕಿಚನ್ನ ತೋರ್ಸೋಕ್ಕಾಗಲ್ಲ. ಕಿಚನ್ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು.
ನೀಟಾಗಿ ಜೋಡಿಸ್ಕೊಳ್ಬೇಕು. ಅದಕ್ಕೇ ಬೆಳಿಗ್ಗೆ ಮಾರ್ನಿಂಗ್ ಏನಾದ್ರು ಟಿಫನ್ದೆಲ್ಲ ನಾನು ವಿಡಿಯೋಸ್ ಮಾಡಬೇಕು ಅಂದರೆ ಹಿಂದಿನ ದಿನನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಮಲ್ಕೊಂಡಿರ್ತೀನಿ. ಸೊ ಬೆಳಿಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ನಂಗೆ ಈಸಿ ಆಗತ್ತೆ ಅಂತ. ಸೊ ನಾನಿಲ್ಲಿ ಶಾರ್ಟ್ಸ್ ಏನಾದ್ರು ಮಿನಿ ಲಾಕ್ಸು ಏನಾದ್ರು ಮಾಡಬೇಕು ಅಂತ ಇದ್ದಾಗ ಇದನ್ನ ಸೆಟ್ ಮಾಡ್ಕೊಳ್ತೀನಿ. ಸೊ ನೋಡಿ ಈ ಥರ ಇಲ್ಲಿ ಸೆಟ್ ಮಾಡೋದು. ಇಲ್ಲಿ ನಮಗೆ ಇವಾಗ ನಾನು ಇಲ್ಲಿ ಜಸ್ಟು ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ. ಇಲ್ಲಿ ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಲಾಂಗ್ ಅನಿಸ್ತು ಅಂದಾಗ ಇನ್ನೂ ಸ್ವಲ್ಪ ಕ್ಲೋಸಪ್ ಮಾಡ್ಬೋದು. ಕ್ಲೋಸಪ್ ಮಾಡಿ ವಿಡಿಯೋನ ಆನ್ ಕೊಟ್ಟರೆ ಇದ್ರ ಪಾಡಿಗೆ ಈ ಕಡೆ ವಿಡಿಯೋ ಆಗ್ತಾ ಇರುತ್ತೆ. ಸೊ ನಾವಿಲ್ಲಿ ಏನಾದರೂ ಅಡುಗೆ ತಿಂಡಿ ಎಲ್ಲ ಮಾಡೋದನ್ನ ನೀಟಾಗಿ ಶೂಟ್ ಮಾಡ್ಕೊಳ್ಬೋದು. ಆಮೇಲೆ ನಮಗೆ ಇದು ಇನ್ನೂ ಕ್ಲೋಸಪ್ ಬೇಕು ಅಂದರೆ ಈ ಥರ ಕ್ಲೋಸಪ್ ಕೊಡೋದು. ಇಲ್ಲ ಬೇಡ ನಮಗೆ ಕ್ಲೋಸಪ್ ಕಮ್ಮಿ ಮಾಡ್ಕೊಳ್ಬೇಕು ಅಂದರೆ ಸೊ ನೋಡಿ ಈ ಥರ ಕಮ್ಮಿ ಮಾಡ್ಬೋದು, ಕಮ್ಮಿ ಜಾಸ್ತಿ ಮಾಡ್ಕೊಳ್ಬೋದು. ಸೊ ಈ ಥರ ನಾನು ಜಸ್ಟ್ ನಿಮ್ಗೆ ಹಾಲು ಕಾಯಿಸೋದನ್ನ ಒಂದನ್ನು ಮಾತ್ರ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಸೊ ಈ ಥರ ನಾನು ಕಿಚನಲ್ಲೆಲ್ಲ ಶೂಟ್ ಮಾಡ್ಕೊಳ್ತೀನಿ. ಆಮೇಲೆ ಈಗ ಇದು ಸ್ವಲ್ಪ ಬ್ಲರ್ ಅಂತ ಅನ್ನಿಸ್ತದೆ ನಿಮಗೆ, ಇದು ಕಾಣಿಸ್ತಾ ಇದೆ ಅಂದಾಗ. ಸೊ ಅದಕ್ಕೆ ಅಂತಲೇ ನಾನು ಒಂದು ಸ್ಟ್ರಿಪ್ ಲೈಟ್ನ ಹಾಕಿಸ್ಕೊಂಡಿದ್ದೀನಿ. ಇದು ಒಂಥರ ಕಿಚನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಥರ ಲೈಟಿಂಗ್ಸ್ ಇದ್ದಾಗ ಒಂಥರ ಗ್ರ್ಯಾಂಡಾಗಿ ಅನಿಸುತ್ತೆ ಮತ್ತು ಕ್ಲಾರಿಟಿಯಾಗೂ ಬರುತ್ತೆ. ಸೊ ಹಾಗಾಗಿ ನಾನು ಈ ಥರ ಸ್ಟ್ರಿಪ್ ಲೈಟ್ನ ಮಾಡಿಸ್ಕೊಂಡಿದ್ದೀನಿ. ಆಮೇಲೆ ನಾನು ಕೆಲವೊಂದು ಟೈಮು ಇದು ರಿಂಗ್ ಲೈಟ್ ಕೂಡ ಈ ಥರ ಆನ್ ಮಾಡ್ಕೊಳ್ತೀನಿ. ಈ ರಿಂಗ್ ಲೈಟ್ನ ಸೊ ನೋಡಿ ಈ ಥರ ರಿಂಗ್ ಲೈಟ್ ಆನ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಇವಾಗ ನನ್ನ ಫೇಸಿಗೆ ರಿಂಗ್ ಲೈಟ್ ಬೀಳ್ತಾ ಇದೆ. ಸೊ ಆ ಟೈಮಲ್ಲಿ ನಂಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಈ ಥರ ರಿಂಗ್ ಲೈಟ್ ಯೂಸ್ ಮಾಡೋದ್ರಿಂದ ಇದರಲ್ಲಿ ಮತ್ತು ಇನ್ನೊಂದು ಇದು ಡಿಮ್ಮು ಪ್ಲಸ್ಸು ಮತ್ತು ಮೈನಸ್ ಎಲ್ಲ ಮಾಡ್ಕೊಳ್ಬೋದು. ಈ ಥರ ಇರುತ್ತೆ. ನಮಗೆ ವಾರ್ಮ್ ಲೈಟು ಸ್ಟ್ರಾಂಗ್ ಇದ್ರ ಥರ ನೋಡಿ, ಈ ಥರ ಇವಾಗ ಡಿಮ್ ಆಯಿತು. ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ ಈ ಥರ ಸ್ಟ್ರಾಂಗ್ ಮಾಡ್ಕೊಳ್ಬೋದು, ಇನ್ನೂ ಸ್ಟ್ರಾಂಗು. ಇಲ್ಲಾಂದರೆ ಕಮ್ಮಿ ಮಾಡೋದಾದ್ರೆ ಈ ಥರ ಕಮ್ಮಿ ಮಾಡ್ಕೊಳ್ಬೋದು, ಆಫು. ಈ ಥರ ನಾನು ಈ ರಿಂಗ್ ಲೈಟ್ನ ಸಾಮಾನ್ಯವಾಗಿ ಕಿಚನಲ್ಲಿ ಮತ್ತು ನಾವು ಈ ಫೇಸ್ ಪ್ಯಾಕ್ ಮಾಡ್ಕೊಂಡಾಗ ಫೇಸ್ ಬಗ್ಗೆ ಏನಾದ್ರು ಈ ಮೇಕಪ್ ಬಗ್ಗೆ ಏನಾದ್ರು ವಿಡಿಯೋಸ್ ಮಾಡುವಾಗ ಸೊ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಅಷ್ಟೇ ಈ ಥರ ಮಾಡ್ಕೊಳ್ತೀವಿ. ಈಗ ನಾನಿಲ್ಲಿ ಈ ಫ್ರಂಟಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಈಗ ನಾನಿಲ್ಲಿ ಇದನ್ನ ಫೇಸ್ದೆಲ್ಲ ಯಾವ ಥರ ಮಾಡ್ಕೊಳ್ತೀನಿ ಅಂದರೆ ರಿಂಗ್ ಲೈಟ್ನ ಈ ಥರ ಆನ್ ಮಾಡಿ ಇಟ್ಟಿರ್ತೀನಿ. ಆವಾಗ ಫೇಸು ಕ್ಲಾರಿಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಕತ್ಲು ಅಂತ ಅನ್ಸೋದಿಲ್ಲ. ಬೆಳಕು ಕಮ್ಮಿ ಆದಾಗ ಶಾಡೋ ಹಿಂದೆ ಬೀಳ್ದಾಗ ಅಷ್ಟು ಚೆನ್ನಾಗಿ ಕ್ಲಾರಿಟಿ ಬರಲ್ಲ. ಸೊ ಹಾಗಾಗಿ ರಿಂಗ್ ಲೈಟ್ ಆನಲ್ಲಿ ಇರುತ್ತೆ. ಮತ್ತು ನಮಗೆ ಫ್ರಂಟ್ ಕ್ಯಾಮ್ರಾನ ಸೆಟ್ ಮಾಡ್ಕೊಳ್ಬೇಕು. ನಮ್ಗೆ ಯಾವ ಪೋರ್ಷನಿಗೆ ಇದು ಬೇಕೋ ಅದನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಹೈಟ್ ಬೇಕಂದರೆ ಹೈಟು, ಶಾರ್ಟ್ ಬೇಕಂದರೆ ಶಾರ್ಟು, ಆ ಥರ ಮಾಡಿಕೊಂಡು ಇವಾಗ ಈ ಥರ ಇಲ್ಲ ನಮಗೆ ಇಲ್ಲಿ ತನಕ ಬೇಕಾ, ಫೇಸ್ ಮಾತ್ರ ಬೇಕಾ, ಲಾಂಗ್ ಡಿಸ್ಟೆನ್ಸ್ ತನಕನೂ ಬೇಕಾ ಅಂತ ನಾವು ಈ ಇದರಲ್ಲೇ ಫಿಕ್ಸ್ ಮಾಡ್ಕೊಳ್ಬೋದು. ಸೊ ಫಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಶೂಟ್ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ನನಗೆ ಎಷ್ಟು ಮಾತ್ರ ಬೇಕು ಅಂತ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀಟಾಗಿ ಫಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ಶೂಟ್ ಮಾಡ್ತಾ ಇದ್ದೀನಲ್ವಾ, ಇದರಲ್ಲಿ ನನಗೆ ಈ ಥರ ಕಾಣಿಸ್ತಾ ಇದೆ. ಸೊ ನಾನು ಇವಾಗ ಆರಾಮಾಗಿ ಮೈಕ್ ಹಾಕೊಂಡು ಮಾತಾಡ್ಬೋದು. ಇದೆಲ್ಲ ನಾನು ಫೇಸ್ ಪ್ಯಾಕ್ ಹಾಕೊಳ್ಳುವಾಗ, ಫೇಸ್ದು ಸ್ಕ್ರಬ್ಬಿಂಗ್ದು, ಫೇಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡುವಾಗ ನಾನು ಈ ಥರದ್ದೆಲ್ಲ ಶೂಟ್ ಮಾಡ್ಕೊಳ್ತೀನಿ. ಈಗ ನಾನು ಕೆಲವೊಂದು ಟೈಮು ಆಚೆ ಪಾಟ್ದೆಲ್ಲ ವಾಟ್ರಿಂಗ್ ಮಾಡೋದು ಮತ್ತು ಪಾಟ್ ಬಗ್ಗೆ ಎಲ್ಲ ಹೇಳುವಾಗ ಸೊ ಆಚೆ ಕಡೆ ಶೂಟ್ ಮಾಡ್ಕೊಳ್ತೀನಲ್ವ, ಅಂಥ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲೆಲ್ಲ ಏನು ರಿಂಗ್ ಲೈಟ್ ಯೂಸ್ ಮಾಡೋದಿಲ್ಲ. ಯಾಕೆಂದರೆ ಸನ್ಲೈಟೇ ಬೇಕಾದಷ್ಟಿರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಕರ್ಟನ್ ಎಲ್ಲ ಮೇಲೆತ್ತಿ ಸೊ ಈ ಥರ ಶೂಟ್ ಮಾಡ್ಕೊಳ್ತೀನಿ ಆರಾಮಾಗಿ. ಪಾಟು ಇದೆ ಅಂದಾಗ ನಾನು ಇದನ್ನು ಹೈಟ್ನ ಕಮ್ಮಿ ಮಾಡ್ಕೊಳ್ತೀನಿ. ಸೊ ಈ ಥರ ಕಮ್ಮಿ ಮಾಡಿಕೊಂಡು ನೋಡಿ ಇಲ್ಲಿ ಇವಾಗ ಡಿಸ್ಟೆನ್ಸ್ ಇಲ್ಲಿ ತುಂಬ ಇದಿದೆ. ಇವಾಗ ಕಮ್ಮಿ ಮಾಡ್ಕೊತೀನಿ ಸ್ವಲ್ಪ. ಈ ಪಾಟ್ ಬಗ್ಗೆ ನಾನು ಮಾತಾಡಬೇಕು ಅಂದರೆ ಸ್ವಲ್ಪ ಇದನ್ನು ವಿಡಿಯೋನ ಮಾಡಿಕೊಂಡು ಹತ್ರ ಮಾಡ್ಕೊಳ್ತೀನಿ. ಸೊ ಅದನ್ನು ಝೂಮ್ ಮಾಡಿಕೊಂಡು ಇವಾಗ ಇಲ್ಲಿ ಝೂಮ್ ಬೇಡ ಅಂದರೆ ಹಿಂದೆ ಹೋಗ್ತೀನಿ, ಇಲ್ಲ ಅಂದರೆ ಈ ಥರ ಝೂಮ್ ಮಾಡಿಕೊಂಡು ಸೆಟ್ ಮಾಡಿಬಿಡ್ಬೇಕು. ನಮಗೆ ಯಾವ ಥರ ಆಗುತ್ತೆ ಇದನ್ನು ಮೊದಲು ಸೆಟ್ ಮಾಡಿ ಆಮೇಲೆ ನಾವು ಇಲ್ಲಿ ಕೂತ್ಕೊಂಡು ಸೊ ಈ ಥರ ತೋರಿಸೋದು.
ಇಲ್ಲ ಇಲ್ಲಿ ಏನಾದ್ರು ತೋರಿಸ್ತಾ ಇರೋದು, ಮಾತಾಡ್ತಾ ಇರೋದು. ಸೊ ಇಲ್ಲಿ ಏನಾದ್ರು ನಾ ಗಿಡ ಪಾಟಿಂಗ್ ಎಲ್ಲ ಮಾಡುವಾಗ ಸೊ ಈ ಥರದ್ದು ಒಂದೊಂದ್ಸತಿ ಎಲ್ಲ ನಾನು ಈ ಥರ ತೋರಿಸ್ತೀನಲ್ವಾ, ಸೊ ಇದನ್ನೆಲ್ಲ ನಾನು ಹೀಗೆ ಮಾಡ್ಕೊಳ್ಳೋದು. ಮೊದಲು ನನ್ನ ಕ್ಯಾಮ್ರಾದಲ್ಲಿ ಸೆಟ್ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಬಂದು ನಾನು ಇಲ್ಲಿ ಕೂತ್ಕೊಂಡು ಸೊ ಇದನ್ನ ಎಡಿಟಿಂಗ್ ಮಾಡೋದು ಹೇಗೆ ಅಂತಲೂ ನಾನು ತೋರಿಸ್ತೀನಿ. ಸೊ ಈ ಥರದ್ದೆಲ್ಲ ನಾನು ಹಿಂಗೆ ಮಾಡ್ಕೊಳ್ತೀನಿ. ಸೊ ಇದು ಮಾಡಿದ ಆದಮೇಲೆ ನಾನು ವಾಪಸ್ ಮತ್ತೆ ಬಂದು ಇಲ್ಲೇ ಚೆಕ್ ಮಾಡ್ತೀನಿ. ಸೊ ಇಲ್ಲಿ ವಿಡಿಯೋ ಆಗ್ತಾ ಇದೆಯಾ. ಕೆಲವೊಂದು ಟೈಮ್ ಏನಾಗುತ್ತೆ ಗೊತ್ತಾ, ಸೊ ನಾನು ಕನೆಕ್ಟ್ ಮಾಡಿ ಹೋಗಿರ್ತೀನಿ, ಎಷ್ಟೊಂದು ಹಂಗೆ ಆಗಿರುತ್ತೆ, ಅದು ವಿಡಿಯೋನೇ ಆನ್ ಆಗಿರಲ್ಲ. ಅಂಥ ಟೈಮಲ್ಲಂತೂ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಸೊ ಏನು ಮಾಡೋಂಗಿಲ್ಲ, ರಿಪೀಟ್ ಮತ್ತೆ ರೀಶೂಟ್ ಮಾಡ್ಕೊಳ್ತೀನಿ. ಸೊ ಇಷ್ಟು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ನಾನು ಟೈಮ್ನ ಇದು ಮಾಡೋದು. ನನಗೆ ವಿಡಿಯೋ ಶೂಟ್ ಮಾಡೋರಿದ್ರೆ ಏನೂ ಸಮಸ್ಯೆ ಇರಲ್ಲ. ನಾವೇ ವಿಡಿಯೋ ಶೂಟ್ ಮಾಡಿಕೊಂಡು ನಾವೇನೇ ವಾಪಸ್ ಅಲ್ಲಿ ಹೋಗಿ ಕರೆಕ್ಟಾಗಿ ಬರ್ತಾ ಇದೆಯಾ, ನಮ್ಮ ಫೇಸ್ ಸರಿ ಕಾಣಿಸ್ತಾ ಇದೆಯಾ, ಮತ್ತು ಬಾಡಿ ಎಲ್ಲ. ಸೊ ಕೆಲವರಂತೂ ಹೇಳ್ತಾ ಇರ್ತಾರೆ ಅವ್ರಿಗೇನು ವಿಡಿಯೋ ಶೂಟ್ ಮಾಡ್ತಾರೆ, ವಿಡಿಯೋ ಹಾಕಿದ ತಕ್ಷಣ ಯೂಟ್ಯೂಬಲ್ಲಿ ಒಂದಷ್ಟು ದುಡ್ಡು ಬರುತ್ತೆ ಅಂತ. ನಿಜವಾಗ್ಲೂ ಕಷ್ಟ, ಎಲ್ಲ ಕೆಲಸನೂ ಕಷ್ಟನೇ. ಯಾವುದು ಈಸಿ ಇಲ್ಲ. ಮಾಡಿದರೆ ಎಲ್ಲಾದ್ರೂ ಈಸಿ ಆಗುತ್ತೆ. ಮಾಡಿ ಕಲಿಯೋ ತನಕ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ವಿಡಿಯೋ ಮಾಡೋದು ಏನು ಅಷ್ಟೊಂದು ಈಸಿ ಅಂತ ಅನ್ಕೋಬೇಡಿ. ಈ ವಿಡಿಯೋನ ನಾವು ಎಷ್ಟು ಮಾಡೋದಕ್ಕಷ್ಟು ಟೈಮ್ ತೊಗೊಳ್ತೀವೋ ಅಷ್ಟೇ ಎಡಿಟಿಂಗಿಗೆ ಡಬಲ್ ಟೈಮ್ ಬೇಕಾಗತ್ತೆ. ನಾವು ವಿಡಿಯೋ ಮಾಡೋದು ಎಡಿಟ್ ಮಾಡಬೇಕು. ಸೊ ಕೆಲವೊಂದು ಟೈಮು ಈಗ ನಾನು ಮೈಕ್ ಹಾಕ್ಕೊಂಡು ಮಾತಾಡ್ತಾ ಇರ್ತೀನಿ, ಓಕೆ, ಆವಾಗ ಅಷ್ಟೊಂದು ಕಷ್ಟ ಅನ್ಸಲ್ಲ. ಎಡಿಟ್ ಮಾಡಿ ಅದನ್ನು ಒಂದು ಆ್ಯಪ್ ಇರುತ್ತೆ. ಸೊ ಒಂದು ಕೈನ್ ಮಾಸ್ಟರು, ಇನ್ಶಾರ್ಟಲ್ಲಿ ಎಲ್ಲ ಕಡೆನೂ ಆ್ಯಪಲ್ಲಿ ನಾವು ಡೈರೆಕ್ಟಾಗಿ ಅದನ್ನು ಮಾಡ್ಬೋದು, ಎಡಿಟ್ ಮಾಡಿ ಇದಕ್ಕೆ ಅಪ್ಲೋಡ್ ಮಾಡ್ಬೋದು. ಆದರೆ ಬ್ಯಾಕ್ ವಾಯ್ಸ್ ನಾವೇನೋ ಎಲ್ಲೋ ಹೋಗಿರ್ತೀವಿ, ನಮಗೆ ಬರೀ ವಿಡಿಯೋ ಶೂಟ್ ಮಾತ್ರ ಮಾಡ್ಕೊಂಡು ಬಂದಿರ್ತೀವಿ, ಆ ಟೈಮಲ್ಲಿ ನಮಗೆ ಬ್ಯಾಕ್ ವಾಯ್ಸ್ ಕೊಟ್ಟು ಅದಕ್ಕೆ ಸಿಚುವೇಶನಿಗೆ ಕರೆಕ್ಟಾಗಿ ಏನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಿ ಮಾಡೋದಿದೆಯಲ್ಲ, ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ. ಲೇಟ್ ನೈಟು ನಿದ್ದೆ ಇಲ್ಲದೆ ಇರೋಗ್ಲೂ ಎಷ್ಟೊಂದು ಸತಿ ಅಂದರೆ ಪೀಸ್ಫುಲ್ಲಾಗಿದ್ದರೆ ಮಾಡೋದಕ್ಕೂ ಈಸಿ ಆಗುತ್ತೆ ಮೇಯ್ನು. ಸೊ ಎಲ್ಲ ಕೆಲಸ ಮುಗಿಸಿ ಮಕ್ಳಿಗೆಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಮಲಗಿದ್ಮೇಲೆ ತುಂಬ ಲೇಟ್ ನೈಟು ಒಂದೊಂದು ದಿವಸ ಅಂತೂ 2 o'clock ತನಕನೂ ಎದ್ದಿರ್ತೀನಿ. ಸೊ 1 o'clock 2 o'clock ತನಕ ಎದ್ದು ವಿಡಿಯೋ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ಇಂಟರ್ನೆಟ್ ಮೇಯ್ನ್ ಬೇಕು. ಸೊ ನೆಟ್ ಇದ್ರೇ ಅಲ್ವಾ ಎಲ್ಲ ಕೆಲಸ ಆಗೋದು. ವಿಡಿಯೋ ಎಡಿಟ್ ಆದಮೇಲೆ ತಂಬೋನಿಲ್ ಮಾಡಬೇಕು. ಸೊ ಅದಕ್ಕೆ ಟೈಟಲ್ಲು ಯಾವ ಥರ ಟೈಟಲ್ ಕೊಡಬೇಕು, ಸೊ ಏನು ಹಾಕಿದ್ರೆ ಯಾವ ಸಿಚುವೇಶನಿಗೆ ನಾವು ಏನು ಬಗ್ಗೆ ವಿಡಿಯೋ ಮಾಡಿದ್ದೀವಿ ಅದ್ರ ಬಗ್ಗೆ ಕಂಟೆಂಟ್ ಕೊಡಬೇಕು, ಇದೆಲ್ಲ ಕೆಲಸನೂ ಇರುತ್ತೆ. ಸೊ ವಿಡಿಯೋ ಮಾಡ್ತಾರೆ, ಅವ್ರಿಗೇನು ಯೂಟ್ಯೂಬ್ಗೆ ಹಾಕ್ತಾರೆ ಅಂತ ಎಲ್ಲ ಅಂದ್ಕೊಳ್ಬೋದು, ಬಟ್ ಅದರಲ್ಲೂ ಕಷ್ಟ ಇರುತ್ತೆ ಫ್ರೆಂಡ್ಸ್. ಆಮೇಲೆ ನನಗೆ ಮಿನಿ ಲಾಗ್ಸ್ ಎಲ್ಲ ಮಾಡುವಾಗ ಏನು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸಲ್ಲ. ಅದು ಡೈಲಿ ಏನೇನು ಮಾಡ್ತೀವಿ, ಡೈಲಿ ಅಪ್ಡೇಟ್ಸ್ ಇರುವಾಗ ಡೈಲಿ ಮಾಡಿಕೊಂಡು ಕ್ಲಿಪ್ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಅದನ್ನು ಒಂದು 1 minute ಇದಲ್ವಾ ಅದು ಶಾರ್ಟ್ಸು, ಅದು ಹಾಕುವಾಗ ಅಷ್ಟೊಂದು ರಿಸ್ಕ್ ಅನ್ಸಲ್ಲ. ಲಾಂಗ್ ವೀಡಿಯೋಸ್ ಮಾಡುವಾಗ ತುಂಬ ಪ್ರಿಪ್ರೇಷನ್ ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಷ್ಟು ವಿಡಿಯೋಸ್ನ ನಾನು ಮಾಡೋದು, ಹೀಗೆ ನಾನು ಮಾಡೋದು. ಸೊ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೇರೆಯವರು ಯಾರು ಫ್ರೆಂಡ್ಸು ಫ್ಯಾಮಿಲಿಯವರಿಗೆ ಈ ಥರ ವೀಡಿಯೋಸ್ ಮಾಡಬೇಕು ಅಂತ ಇರೋರಿಗೆ ಅನುಕೂಲ ಆಗುತ್ತೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.